ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಅರೋರಾ ಡಿವೈನ್. ಈಗ ಇವತ್ತಿನ ಕಾರ್ಡ್ ರೀಡಿಂಗ್, ವೀಕ್ಲಿ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವೀಕ್ ಹೇಗಿರುತ್ತೆ ಅಂತ ನೋಡೋಣ. ಇದರಿಂದ ನಿಮಗೇನಾದರೂ ಹೆಲ್ಪ್ ಆಗ್ಬೋದು. ನೀವೇನಾದರೂ ಮಾಡೋ ಕೆಲಸಕ್ಕೆ ನಿಮಗೊಂದು ಧೈರ್ಯ ಸಿಗಲಿ ಅಂತ ಅನ್ಕೊತೀನಿ. ಇಲ್ಲ ನಿಮಗೇನಾದರೂ ಯಾವುದಕ್ಕಾದರೂ ಭಯ ಇರುತ್ತೆ, ಯಾವುದಾದ್ರೂ ಇದಕ್ಕೆ ಒಂದು ಸಜೆಷನ್ ಸಿಗಲಿ, ಗೈಡ್ಲೈನ್ ಸಿಗಲಿ ಅಂತ ವೀಕ್ಲಿ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಅಸ್ ಸ್ಟಾರ್ಟ್ ದ ವೀಕ್ಲಿ ರೀಡಿಂಗ್. ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕಮೆಂಟ್ ಮಾಡಿ. ಆದಷ್ಟು ಯಾವುದಾದ್ರೂ ರೀಡಿಂಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಏನು ರೀಡಿಂಗ್ ಮಾಡಬೇಕು ಅಂತ ನನಗೊಂದು ಗೈಡ್ ಸಿಗುತ್ತೆ. ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೀನಿ. ಹೊಸ ಚಾನಲ್ಲು, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಗ್ರೋತಿಗೆ ನೀವು ಕಾರಣ ಆಗಿ. ಈ ವೀಕ್ ಏನು ಪ್ರೆಡಿಕ್ಷನ್ಸ್, ಏನು ಸಜೆಷನ್ಸ್ ಇದೆ? ಫಸ್ಟ್ ಎಲ್ಲ ಏಂಜಲ್ಸ್, ನೀವು ನಂಬಿರುವ ದೇವರು ಯಾವುದಾದ್ರೂ ಅಂದ್ಕೊಳ್ಳಿ, ಅವ್ರ ಕಡೆಯಿಂದ ನಿಮಗೆ ಗೈಡ್ ಏನು ಸಿಗುತ್ತೆ ಅಂತ. ದ ಮೆಜಿಷಿಯನ್ ಕಾರ್ಡ್ ಇದೆ ಫಸ್ಟ್. 4 ಆಫ್ ಪೆಂಟಿಕಲ್ಸ್, 4 ಆಫ್ ಕಪ್ಸ್ ಇದೆ, 10 ಆಫ್ ವಾಂಡ್ಸ್ ಇದೆ, ಏಸ್ ಆಫ್ ವಾಂಡ್ಸ್ ಇದೆ. ಇಲ್ಲಿ ನೋಡಿ ಮೆಜಿಷಿಯನ್ ಕಾರ್ಡ್ ಇದೆ. ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಈ ವೀಕಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಮ್ಯಾಜಿಕ್ ರೀತಿಯಲ್ಲಿ ಏನಾದರೂ ಬರ್ಬೋದು ಅಂತ ಅನ್ಕೊತೀನಿ. ಸಕ್ಸಸ್, ಗ್ರೋತ್ ಆಗಲಿ, ಅಮೌಂಟ್ ಆಗಲಿ, ನೀವೇನು ಆ್ಯಕ್ಷನ್ ತೊಗೊಂಡಿದ್ದೀರಾ, ಏನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಇಲ್ಲ ಏನು ಪ್ರೇ ಮಾಡಿದ್ದೀರಾ, ನಿಮ್ಮ ವಿಲ್ ಪವರ್, ನಿಮ್ಮ ಗುರಿ ಕಡೆ ನಿಮ್ಮ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಅದು ಇಷ್ಟು ದಿವಸ ಮಾಡಿರೋ, ನೀವು ಇಷ್ಟು ದಿವಸ ಪಟ್ಟಿರೋ ಸ್ಟ್ರಗಲ್ಗೆ ನಿಮಗೀಗ ನೀವು ಮಾಡಿರೋ ಮ್ಯಾನಿಫೆಸ್ಟೇಷನ್ಗೆ ನಿಮಗೆ ಸಕ್ಸಸ್ ಕಾಣ್ತಿದೆ ಅಂತ ಹೇಳ್ತೀನಿ. ಬಟ್ ಆದರೂ ನೀವು ಏನು ಮಾಡ್ತಾಯಿದ್ದೀರಾ ಅಂದರೆ, ಎಲ್ಲ ಸಕ್ಸಸ್ ಇದ್ದರೂ ಕೂಡ ವರಿ ಮಾಡ್ತಾಯಿದ್ದೀರಾ. ನಿಮ್ಮ ಹತ್ರ ಎಲ್ಲ ಬರ್ತಾ ಇದೆ, ಆದರೂ ನೀವು ಯಾವುದೋ ಒಂದು ಮೂಲೆಯಿಂದ ವರಿ ಮಾಡ್ಕೊತಾ ಇದ್ದೀರಾ. ನಿಮ್ಮನ್ನು ನೀವು ನೋಡ್ತಾ ಇಲ್ಲ. ಫ್ಯಾಮಿಲಿ ಸ್ಟ್ರಗಲ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಕೂಡ ಅಷ್ಟೇ ಡಿಸಪಾಯಿಂಟ್ ಆಗಿ ಚಿಂತೆ ಮಾಡ್ತಾ ಇದ್ದೀರಾ. ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಕಂಟ್ರೋಲ್ ನಿಮಗೆ, ನೀವು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು, ಹೆಂಗೆ ನಾನು ಅದನ್ನು ಫೀಲ್ ಮಾಡಬೇಕು ಅನ್ನೋದು ದಾರಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಾಗಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ಏಸ್ ಆಫ್ ಕಪ್ಸ್, ಇಲ್ಲಿ ಕೆಲವರಿಗೆ ನ್ಯೂ ಗ್ರೋತ್ ಇದೆ, ಸಕ್ಸಸ್ ಇದೆ, ಬಿಗಿನಿಂಗ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಆ್ಯಕ್ಚುಲಿ ಇಲ್ಲೂ ನೋಡಿ ಏಸ್ ಆಫ್ ವಾಂಡ್ಸ್ ಬಂದಿದೆ, ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ. ಹೊಸ ಸಕ್ಸಸ್, ಹೊಸ ಆಪರ್ಚುನಿಟೀಸ್ ಸಾಕಷ್ಟು ನಿಮ್ಮಲ್ಲಿ ಬರ್ತಾ ಇದೆ. ಬಟ್ ನೀವು ತುಂಬ ಸ್ಟ್ರಗಲ್ ಪಡ್ತಾನೇ ಇದ್ದೀರಾ. ನೀವು ಒಬ್ಬರೇ ನೀವು ಸ್ಟ್ರಗಲ್ ಪಟ್ಟು ಹೋರಾಡೋಕ್ಕೆ ಹೋಗಬೇಡ್ರಿ ಅಂತ ಅಂದ್ಕೊತೀನಿ. ಫೇಮು, ಸಕ್ಸಸ್ ಸಿಗುತ್ತೆ, ನಾನು ಒಬ್ಬನೇ ಮಾಡಿದ್ರೆ ನನಗೆಲ್ಲ ಸಿಗುತ್ತೆ ಅಂದ್ಕೊಳೋದ್ಕಿಂತ ಆ್ಯಕ್ಚುಲಾಗಿ ಟೀಮ್ ಸಪೋರ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಟೀಮ್ ಸಪೋರ್ಟ್ ತಗೊಳೋದ್ರಿಂದ, ನೀವು ಟೀಮ್ ವರ್ಕ್ ಮಾಡೋದ್ರಿಂದ ನಿಮ್ಮ ಕ್ಯಾರಿಯರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಬಿಲ್ಡ್ ಆಗುತ್ತೆ. ನೀವು ಯಾವುದನ್ನು ಜಾಸ್ತಿ ಯೋಚನೆ ಮಾಡಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅದನ್ನು ನೀವು ನೆಗೆಟಿವಿಂದ ನಾನೊಬ್ಬನೇ ಮಾಡಬೇಕು, ನಾನೊಬ್ಬನೇ ಎಲ್ಲದನ್ನು ಮಾಡಿಕೊಂಡ್ರೆ ಅಷ್ಟೇ ಸಕ್ಸಸ್ ಪಡಿತೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಯಾವುದೇ ಒಂದು ಕಂಪ್ನಿ ಸಕ್ಸಸ್ ತಗೊಳುತ್ತೆ ಅಂದರೆ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು, ಯಾವುದೇ ಒಂದು ಕಂಪ್ನಿ ಗ್ರೋತ್ ಆಗಬೇಕು ಅಂದರೆ ಅಲ್ಲಿ ವರ್ಕರ್ಸ್ ಇರಬೇಕು. ಅವ್ರು ವರ್ಕರ್ಸ್ ವರ್ಕ್ ಮಾಡೋದ್ರಿಂದ ಮಾತ್ರ ಅವರಿಗೆ ನೇಮು, ಫೇಮು, ಅವ್ರ ಕಂಪ್ನಿಗೆ ಸಕ್ಸಸ್ ಸಿಗುತ್ತೆ. ಬಟ್ ಅವರೊಬ್ಬರೇ ಮಾಡ್ತೀನಿ ಅಂತ ಹೋದರೆ ಅವ್ರ ಕೈಯಲ್ಲಿ ಎಲ್ಲದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆ ರೀತಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳಿದ್ದೀನಿ. ನೀವೊಬ್ಬರೇ ಎಲ್ಲ ಮಾಡೋದ್ರಿಂದ, ನೀವೊಬ್ಬರೇ ಎಲ್ಲ ಸ್ಟ್ರಗಲ್ಸ್ ಪಡೋದ್ರಿಂದ, ನೀವೊಬ್ಬರೇ ಕಷ್ಟಪಡೋದ್ರಿಂದ
ನಿಮಗೆ ಗ್ರೋತ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸ್ಟ್ರಗಲ್ ಪಟ್ಟರೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ನಿಮಗೆ ಮೆಂಟಲಿ ಏನಾದರೂ ಪ್ರಾಬ್ಲಮ್ಸ್ ಮಾಡ್ಕೋಬೋದು. ತುಂಬ ಯೋಚನೆ ಮಾಡಿ 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 ಇದನ್ನೆಲ್ಲ ನೀವು ಆಗೋದಕ್ಕಿಂತ ನೀವು ಅದನ್ನು ಬಿಟ್ಟು ಟೀಮ್ ವರ್ಕ್ ತಗೊಳ್ಳಿ, ಸಪೋರ್ಟ್ ತಗೊಳ್ರಿ. ನಿಮಗೆ ಇಲ್ಲ ಫ್ಯಾಮಿಲಿ ಸಪೋರ್ಟ್ ಬೇಕಾ, ಫ್ಯಾಮಿಲಿ ಸಪೋರ್ಟ್ ಇದೆ. ಎಲ್ಲ ರೀತಿ ರಿಲೇಷನ್ಶಿಪ್ಪಲ್ಲಿ ಹೋರಾಡ್ತಾ ಇದ್ದೀರಾ ಅಂದರೆ ರಿಲೇಷನ್ಶಿಪ್ಪಲ್ಲಿ ಕುತ್ಕೊಂಡು ಮಾತಾಡೋದ್ರಿಂದ ನಿಮಗೆ ಅದರದ್ದು ನಿಮಗೆ ಇದು ಸಿಗುತ್ತೆ, ಲವ್ ಸಿಗುತ್ತೆ, ಪ್ರೀತಿ ಸಿಗುತ್ತೆ, ಆರೈಕೆ ಸಿಗುತ್ತೆ. ಇಲ್ಲ ನಿಮ್ಗೆ ಏನಾದರೂ ಕಷ್ಟ ಆಗ್ತಿದ್ರೆ ಒಬ್ರ ಹತ್ರ ಮಾತಾಡಿ ಅದನ್ನು ಡಿಸೈಡ್ ಮಾಡೋದ್ರಿಂದ ನಿಮಗೆ ಆ್ಯಕ್ಚುಲಿ ಹ್ಯಾಪಿನೆಸ್ ಅನ್ನೋದು ಹುಡ್ಕೊಂಡು ಬರುತ್ತೆ. ಬಟ್ ನೀವೊಬ್ಬರೇ ಒಳಗಿಡ್ಕೊಂಡು ಕೊರಗೋದು, ಥಿಂಕ್ ಮಾಡೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಫ್ಯಾಮಿಲಿ ಸಪೋರ್ಟು, ಗ್ರೋತು ಎಲ್ಲ ಇರುತ್ತೆ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಈ ಫ್ಯಾಮಿಲಿ ಕಾರ್ಡ್ ಬಂದಿದೆ. ಆ್ಯಕ್ಚುಲಿ 10 ಆಫ್ ಕಪ್ಸ್ ಇಲ್ಲೆಲ್ಲ ತೋರಿಸ್ತಾ ಇದೆ. ಈ ಬಾಂಡಿಂಗ್, ಈ ರಿಲೇಷನ್ಶಿಪ್ಪು, ಈ ಲವ್ವನ್ನು ನೀವು ಉಳಿಸ್ಕೋಬೇಕು ಅಂತಂದರೆ ನೀವೊಬ್ಬರೇ ಏನಾದರೂ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಆಗೋಗಿದೆ ಪಾಸ್ಟಲ್ಲಿ ಏನಾದರೂ ನಡೆದಿದೆ ಅಂತ ಅಂದರೆ ಸಮ್ಟೈಮ್ಸ್ ಡಿಸ್ಪ್ಯಾಚ್ ಆಗಿರ್ಬೋದು, ಮನೆಯಲ್ಲಿ ಜಗಳ, ಕಲಹ ಯಾವುದಾದ್ರೂ ಒಂದು ರೀತಿ ಆಗಿರುತ್ತೆ ಫ್ಯಾಮಿಲಿಯಲ್ಲಿ ಕೂಡ. ಅದನ್ನು ಹಿಡ್ಕೊಂಡು ಕೊರಗಿ ಯೋಚನೆ ಮಾಡೋದಕ್ಕಿಂತ ಅದನ್ನು ಬಿಟ್ಟು ಬಂದು ನೆಕ್ಸ್ಟ್ ಇವತ್ತಿನ ನಮ್ಮದು ಪ್ರೆಸೆಂಟ್ ಸಿಚುವೇಶನನ್ನು ನಾವು ಅರ್ಥ ಮಾಡಿಕೊಂಡು ನಾವು ಆ ವೇ ಒಳಗೆ ನಾವು ನಡೆದಿದ್ದೇ ಆದರೆ ನಮಗೆಲ್ಲ ಸಕ್ಸಸ್ಸು, ಗ್ರೋತು ಸಿಗುತ್ತೆ. ಇಲ್ಲಿ ಯಾವುದೋ ರೀತಿ ಫ್ಯಾಮಿಲಿ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಕೆಲವ್ರದ್ದು ಫ್ಯಾಮಿಲಿಯಲ್ಲಿ ಏನೋ ಫಂಕ್ಷನ್ಸ್ ಇದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಕೆಲವರಿಗೆ ಮದುವೆ ಫಿಕ್ಸ್ ಆಗೋ ಚಾನ್ಸ್ ಇದೆ. ಟೂರ್ ಹೋಗೋದಿದ್ರೆ ಅದಕ್ಕೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡವ್ರು ಹೋಗ್ತಾ ಇದ್ದೀರಾ. ಈಗ ನೀವೇನು ಅಂದ್ಕೊಂಡಿದ್ದೀರ ಅದು ಆಪರ್ಚುನಿಟೀಸ್, ದಾರಿ ಎಲ್ಲ ನಿಮಗೆ ಸಿಗ್ತಾ ಇದೆ. ಮಕ್ಕಳಾಗಬೇಕು ಅಂತ ಅಂದ್ಕೊಂಡವರಿಗೆ ಈ ವೀಕಲ್ಲಿ ಮಕ್ಕಳಾಗೋ ಚಾನ್ಸಸ್ ತುಂಬ ಇದೆ. ಅದನ್ನು ನೀವು ನಿಮ್ಮದೇನು ಗುರಿ, ಕಾನ್ಸಂಟ್ರೇಷನ್ ಇದೆ ಅದ್ರ ಕಡೆ ಮಾತ್ರ ನೀವು ಫೋಕಸ್ ಮಾಡಿ. ಏನು ಬಂದಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ ನಿಮಗೆ ಏನು ಸಿಗಬೇಕು, ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದು ನನಗೆ ನಾಳೆ ತಕ್ಷಣವೇ ಆಗಬೇಕು, ನನಗೆ ನಾಳೆನೇ ಸಿಕ್ಬಿಡಬೇಕು, ಆ ವೇ ಒಳಗೆ ನೀವು ಹೊರಟಿದ್ದೀರ. ಯಾವುದನ್ನು ಅಷ್ಟು ಫಾಸ್ಟಾಗಿ ತಗೊಂಡಿರೋ ಗ್ರೋತು, ಸಕ್ಸಸ್ಸು ಕೊನೆ ತನಕ ಇರೋದಿಲ್ಲ. ಅದನ್ನು ನೀವು ಥಿಂಕ್ ಮಾಡಿ. ನಾಳೆನೇ ನನಗೆ ಎಲ್ಲ ಸಿಕ್ಬಿಡುತ್ತೆ, ಆಗಿಬಿಡುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಯಾವುದನ್ನೇ ಆಗಲಿ ನಾವು ನಿಧಾನವಾಗಿ ನಮಗೆ ಎಷ್ಟೆಷ್ಟು ಸಿಗುತ್ತೋ ಅಷ್ಟಷ್ಟರಲ್ಲಿ ನಾವು ಖುಷಿ ಪಡ್ಕೊಂಡು ಇರೋದು ನಮಗೆ ಲೈಫಲ್ಲಿ ಲಾಂಗ್ ಹ್ಯಾಪಿನೆಸ್ ಸಿಗುತ್ತೆ. ಅದ್ರ ಕಡೆ ನೀವು ಗಮನ ಕೊಡಿ. ನೀವು ಆ್ಯಕ್ಷನ್ ತೊಗೊತಾ ಇದ್ದೀರಾ, ನೀವು ಏನೋ ಮಾಡಬೇಕು ಅನ್ನೋದನ್ನು ಮಾಡ್ತಾ ಇದ್ದೀರಾ. ಬಟ್ ನೀವು ಯಾರ್ದು ಸಪೋರ್ಟ್ ಬೇಡ, ನಾನೊಬ್ಬನೇ ಸಕ್ಸಸ್ ಕಂಡುಬಿಡ್ತೀನಿ, ನನಗೊಬ್ಬನಿಗೆ ಎಲ್ಲ ಸಿಗಲಿ, ಆ ರೀತಿ ಆಸೆ ಪಡೋಕ್ಕೆ ಹೋಗಬೇಡಿ. ಆ ಆಸೆ ಅಷ್ಟು ನೀವು ಆಸೆ ಪಡ್ಕೊಂಡು ಹೋದರೆ ನೀವು ನಾಳೆ ಒಂದು ದಿವಸ ಸಕ್ಸಸ್ ಕಾಣ್ಬೋದು, ಬಟ್ ಲೈಫ್ ಲಾಂಗ್ ಇರೋದಿಲ್ಲ ಅಂತ ಹೇಳ್ತೀನಿ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ಡೆಕ್ಕಲ್ಲಿ. ಈ ಡೆಕ್ಕಲ್ಲಿ ಕೂಡ ನೋಡಿ ನೀವು ಏಸ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವಾಂಡ್ಸ್ ಎಲ್ಲದೇ ಹೇಳ್ತಾ ಇದೆ. ಇಲ್ಲಿ ಕೂಡ ಹೇಳ್ತಾ ಇದೆ ನೀವು ನಂಬಿರೋ ದೇವರು ನಿಮ್ಮನ್ನು ಕೈ ಬಿಡಲ್ಲ. ನೀವು ಇಷ್ಟು ದಿವಸ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀರಾ, ಎಷ್ಟು ಹೋರಾಡಿದ್ದೀರಾ, ಏನು ಹಾರ್ಡ್ ವರ್ಕ್ ಮಾಡಿದ್ದೀರಲ್ಲ, ಅದು ನೀವು ರೀಚ್ ಆಗಿ ನೀವು ಸಕ್ಸಸ್ ಕಾಣೋ ಟೈಮು. ಅಂದರೆ ಮ್ಯಾಜಿಕ್ಕಾಗಿ ನಿಮ್ಮ ಲೈಫಲ್ಲಿ ವರ್ಕ್ ಮಾಡೋ ಟೈಮು ಈ ವೀಕು. ಈ ಮ್ಯಾಜಿಕ್ಕಾಗಿ ವರ್ಕ್ ಮಾಡೋ ಟೈಮಲ್ಲಿ ನೀವು ನಿಮ್ಮ ಗ್ರೋತು, ಸಕ್ಸಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ. ನಿಮ್ದು ಏನಾಗಿರಬೇಕು, ಏನಾಗಬೇಕು ಅದನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿ. ಪಾಸ್ಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಪಾಸ್ಟ್ ಲೈಫ್ ಏನಾದರೂ ಆಗಿದ್ರು ಅದು ಪಾಸ್ಟ್ ಅಷ್ಟೇ. ನಾವು ಅದನ್ನು ತಂದು ಪ್ರೆಸೆಂಟಿಗೆ ಎಳ್ಕೊಂತೀವಿ ಅಂತಂದರೆ ಮತ್ತು ನಾವು ಅದೇ ನೆಗೆಟಿವ್ಸ್, ಪಾಸ್ಟಲ್ಲಿ ಹ್ಯಾಪಿನೆಸ್ ಆದರೂ ಆಗಿರ್ಬೋದು, ಕೆಲವು ಟೈಮ್ಸ್ ಹ್ಯಾಪಿನೂ ಆಗಿರುತ್ತೆ. ನಮಗೆ ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ, ಇಲ್ಲ ಯಾವುದೋ ಒಂದು ಜಾಬ್ ಆದರೂ ತೊಗೊಳ್ರಿ, ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ದೆ ಅಂತ ತೊಗೊಳ್ರಿ, ಅದರಿಂದ ನಮಗೆ ಹಿಂಗಾಯಿತು ಹಂಗಾಯಿತು ಅಂತ ನಾವು ಅಂದ್ಕೊಳಕ್ಕೆ ಹೋಗಬಾರ್ದು. ಅದರಲ್ಲಿ ನಾವು ಖುಷಿನೂ ಪಟ್ಟಿರ್ತೀವೋ ದುಃಖ ಆಗಿರುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಖುಷಿ ಪಟ್ಟಿದ್ರು ದುಃಖ ಆಗಿದ್ರು ಆ ಟೈಮಲ್ಲಿ ಅದು ನಡೆದಿದೆನಾ ಅದನ್ನು ಬಿಟ್ಬಿಡಿ. ಪಾಸ್ಟ್ ಲೈಫ್ ಬಗ್ಗೆ ಕ್ಯಾರಿ ಓವರ್ ಮಾಡಿಕೊಂಡು ಪ್ರೆಸೆಂಟಿಗೆ ತೊಗೊಂಡು ಬರಬೇಡಿ. ನಿಮಗೆ ಈಗೆಲ್ಲ ಸಕ್ಸಸ್, ಗ್ರೋತ್, ಆಪರ್ಚುನಿಟೀಸ್ ಸಿಗುವಾಗ ನೀವು ನಿಮ್ಮನ್ನ ಕಾಣಬೇಕು ಅಂತ ಅಂದರೆ ನಿಮ್ಮ ಇನ್ನರ್ ಪವರ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಆ್ಯಕ್ಚುಲಾಗಿ ನಿಮ್ಮ ಇಂಟ್ಯೂಷನನ್ನು ಬಿಲ್ಡ್ ಮಾಡ್ಕೋಬೇಕು. ಮೆಡಿಟೇಷನ್ ಮಾಡಿ. ನಿಮಗೆ ಮೆಡಿಟೇಷನ್ ಮಾಡಬೇಕು ಅನಿಸಿದರೆ ಜಸ್ಟ್ ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ಇಲ್ಲ ನಿಮಗೆ ಹೊರಗೆ ನೇಚರ್ ವಾಕ್ ಹೋಗಿ ಬರಬೇಕು, ನನಗೆ ಸಮಾಧಾನ ಸಿಗುತ್ತೆ ಅಂದರೆ ಅದನ್ನು ಮಾಡಿ. ಆವಾಗ ನಿಮಗೆ
ನಿಮ್ಮ ಇಂಟ್ಯೂಷನ್ ವರ್ಕ್ ಮಾಡುವಾಗ ನಿಮಗೆ ಏನು ಆಪರ್ಚುನಿಟೀಸ್ ಬರ್ತಾ ಇರುತ್ತಲ್ಲ ಆ ದಾರಿ ನಿಮಗೆ ಕಾಣುತ್ತೆ. ನನ್ನ ಗ್ರೋತು ಇದು ಅಂತ ನೀವು ಆ ದಾರಿಯಲ್ಲಿ ಹೋಗ್ತೀರಾ. ಬಟ್ ನೀವೇನು ಇಲ್ದಲೇ ನೀವು ಸ್ಟ್ರಕ್ ಆದರೆ ನಿಮಗೆ ಬರೋ ಆಪರ್ಚುನಿಟೀಸ್ ಎಲ್ಲ ಸ್ಟ್ರಕ್ ಆಗ್ತಾ ಹೋಗುತ್ತೆ. ನಿಮಗೆಲ್ಲ ಇದ್ದರೂ ಕೂಡ ಇದು ಕಾಣಿಸಲ್ಲ ಅಂತ ಹೇಳ್ತಾ ಇರೋದು. ನಿಮ್ಮ ಹಾರ್ಟ್ ಚಕ್ರನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಎಲ್ಲ ಕಾರ್ಡಲ್ಲೂ ರೆಡ್ ತುಂಬ ಕಾಣ್ತಾ ಇರೋದ್ರಿಂದ ಕೆಲವರು ಮೂಲಾಧಾರ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಯಾರ್ದೋ ಮೂಲಾಧಾರ ಚಕ್ರ ವರ್ಕ್ ಸ್ಲೋ ಆಗಿದೆ, ಅದರಿಂದ ನಿಮಗೆ ಸಕ್ಸಸ್ ಕಾಣ್ತಾ ಇಲ್ಲ ಅಂತ ಅನ್ಕೊತೀನಿ. ಆದಷ್ಟು ಗಣೇಶನ ಪೂಜೆ ಮಾಡಿ, ಗಣೇಶನ ಪ್ರೇ ಮಾಡೋದ್ರಿಂದ, ಗಣೇಶನ ಪೂಜೆ ಮಾಡೋದ್ರಿಂದ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಮೂಲಾಧಾರ ಚಕ್ರ ನಮ್ಮದು ಭಾಳ ಇಂಪಾರ್ಟೆಂಟ್ ಆಗಿರೋ ಚಕ್ರ. ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ನಮ್ಮ ಲೈಫ್ ಆಗಲಿ ಗ್ರೋತ್ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ಗಣೇಶನ ಪೂಜೆ ಮಾಡಿ ಅಂತ ಹೇಳ್ತೀನಿ. ನೀವು ನಂಬಿರೋ ದೇವರು ಏಂಜಲ್ಸ್ ಏನು ಹೇಳಿದ್ದಾರೆ ಅಂತ ನೋಡೋಣ. ಕಾಂಪ್ರಮೈಸ್, ನೋ ನೀಡ್ ಟು ವರಿ. ಬಾಟಮ್ ಆಫ್ ದ ಡೆಕ್ ಏನು ಬಂದಿದೆ ಅಂತ ನೋಡೋಣ. ನೋ ಅಂತ ಇದೆ. ಅಂದರೆ ನೋ. ನೀವು ಏನಾದರೂ ಇಲ್ಲಿ ನಂದಾಗುತ್ತಾ ಇಲ್ಲ ಈ ವೀಕಲ್ಲಿ ಅಂತ ಅನ್ಕೊಂತಿದ್ರೆ ಕೆಲವರಿಗೆ ನೀವು ಹೆದರಬೇಡಿ. ನೋ ಅಂದರೆ ಹೆದ್ರಕ್ಕೆ ಹೋಗಬಾರ್ದು. ನೀವು ಕಾಂಪ್ರಮೈಸ್ ಆದರೆ ನಿಮಗೆ ಸಿಗುತ್ತೆ. ನೀವು ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಗಲ್ ನೀವು ಒಬ್ಬರೇ ಪಡ್ತಾ ಇದ್ದೀರಾ. ಯಾವುದೇ ಒಂದು ವಿಷಯನ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಲೈಫಲ್ಲಿ ಏನೋ ಒಂದು ಯಾರಿಂದನೋ ಏನೋ ವರೀಸ್ ಆಗಿರುತ್ತೆ ಅಂತ ಅಂದರೆ, ಮನೇಲಿ ಡಿಸ್ಪ್ಯಾಚ್ ಆಗಿರುತ್ತೆ ಅಂತಂದರೆ ನೀವು ಅದನ್ನು ತಗೊಂಡು ಮುಂದುವರಿಬೇಡಿ. ಎಕ್ಸ್ಪ್ಯಾನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅದು ಒಂದು ಎಕ್ಸ್ಪೀರಿಯನ್ಸ್. ಜಸ್ಟ್ ಏನಾದರೂ ಲೈಫಲ್ಲಿ ಆಗುತ್ತೆ ಅಂದರೆ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಬಿಟ್ಬಿಡಬೇಕು, ಲೆಟ್ ಗೋ ಮಾಡಬೇಕು. ನೋ ನೀಡ್ ಟು ವರಿ. ನಿಮ್ಗೇನು ಆಗಬೇಕೋ ಅದೆಲ್ಲ ಕಾಣುತ್ತೆ. ನೀವು ಅದರಿಂದ ಹೊರಗೆ ಬಂದು ಕಾಂಪ್ರಮೈಸ್ ಆಗಿ ನಿಮ್ಮ ಲೈಫ್ನ ಗ್ರೋತ್ ಕಡೆ ತಗೊಂಡೋಗಿ ಅಂತೀನಿ. ಯಾರಿಗೆ ನನ್ನ ರೀಡಿಂಗ್ಸ್ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ರೀಡಿಂಗಿಂದ ಕೆಲವರಿಗೆ ಹೆಲ್ಪ್ ಆಗಲಿ ಅಂತ ನಾನು ಯಾವಾಗಲೂ ಅಂದ್ಕೊಂಡು ಪ್ರೇ ಮಾಡ್ತೀನಿ. ಇದು ಹೆಲ್ಪ್ ಆಗಿದೆ ನಿಮಗೇನಾದರೂ ಈ ಮೆಸೇಜ್ ಚಾನಲ್ ಆಗಿದೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ರೀಡಿಂಗ್ನ ಶೇರ್ ಮಾಡಿ ಬೇರೆಯವ್ರಿಗೂ ಅದರಿಂದ ಹೆಲ್ಪ್ ಆಗಲಿ ಅಂತ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.